ಸಂಡೂರು ಉಪಚುನಾವಣೆಯ ರಿಸಲ್ಟ್ ಕೂಡ ಹೊರಬಿದ್ದಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅನ್ಪೂರ್ಣ ತುಕಾರಾಮ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಅವರ ಜೊತೆಯಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನು ಮಾಡಿದಂತಹ ಅವರ ಪತಿಯಾದ ಈ ತುಕಾರಾಮ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಪತ್ನಿಯವರ ಪರವಾಗಿ ಸಾಕಷ್ಟು ಪ್ರಚಾರದಲ್ಲಿ ಭಾಗಿಯಾದ್ರಿ. ಈಗ ಫಸ್ಟ್ ತಮ್ಮದು ರಿಯಾಕ್ಷನ್ ಹೇಗಿದೆ? ಮೊದಲನೇದಾಗಿ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಮತ್ತು ಹಿರಿಯರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು, ಜೊತೆಗೆ ನಮ್ಮ UPA ಚೇರ್ಮನ್ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ, ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, DCM ಅವರಾಗಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ಸಾಹೇಬರು, ಜೊತೆಗೆ ಸಂಪುಟದ ಎಲ್ಲ ಸಚಿವರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಎಲ್ಲ DCC ಅಧ್ಯಕ್ಷರು ಎಲ್ಲರೂ ಸೇರಿಬಿಟ್ಟು ಈ ಚುನಾವಣೆಯಲ್ಲಿ ಕಾಯ ವಾಚ ಮನಸ್ಸಿಂದ ಎಲ್ಲರೂ ಕೂಡ ಇವತ್ತು ಕೆಲಸ ಮಾಡಿದ್ದಾರೆ. ಜೊತೆಗೆ ನಮ್ಮ ಒಂದು ಸ್ಟ್ರಾಟಜಿಗಳಿಗೆ ಎಲ್ಲದಕ್ಕೂ ಕೂಡ ಇವತ್ತು ಜನ ನಮ್ಮ ಸಂಡೂರು ತಾಲೂಕಿನಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿದರೆ, ನಮ್ಮ ಹಿರಿಯ ಎಲ್ಲ AICCಗೂ KPCCಗೂ ಜೊತೆಗೆ ಜಿಲ್ಲೆಯ ಎಲ್ಲ ಶಾಸಕರು, ನಮ್ಮ ಕ್ಷೇತ್ರದ ಎಲ್ಲ ಜನತೆ ಕೂಡ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಸರ್, ಈ ನಡುವೆ ಟಿಕೆಟ್ ಕೊಡಬೇಕನ್ನುವಂಥದ್ದಲ್ಲಿ ಸಾಕಷ್ಟು ಗೊಂದಲ ಇದ್ರು ಕೂಡ ಒಬ್ರು ಮಹಿಳೆಯನ್ನ ಆಯ್ಕೆ ಮಾಡಿ ಕೊಟ್ಟಿದ್ರು. ಆ ಆಯ್ಕೆಯಿಂದ ನಿಮ್ಮ ಈಗ ಶ್ರೀಮತಿಯವರು ಗೆಲುವನ್ನು ಸಾಧಿಸಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತ. ಈಗ ಸರ್ವೆ ರಿಪೋರ್ಟಲ್ಲಿ ಎಲ್ಲ ಸರ್ವೆ ತೊಗೊಂಡಿದ್ವಿ. ಹಿಂಗಾಗಿ ನಮ್ಮ ಮಿಸಸ್ಸಿಗೆ ಸ್ವಲ್ಪ ಟಿಕೆಟ್ ಕೊಟ್ಟರೆ ಅನುಕೂಲ ಆಗ್ತದೆ ಅಂತೇಳಿ ಸ್ವಲ್ಪ ಸರ್ವೆ ರಿಪೋರ್ಟ್ ಬಂದಿತ್ತು. ಆಮೇಲೆ ಕುಂತ್ಕೊಂಡು ಎಲ್ಲರೂ ಒಮ್ಮತದಿಂದ ನಾವು ಕ್ಯಾಂಡಿಡೇಟ್ನ ಒಬ್ಬ ಮಹಿಳೆ ಕೊಟ್ಟರೆ ಈ ಗ್ಯಾರಂಟಿ ಸ್ಕೀಮ್ಸು ಅವೆಲ್ಲ ಅನುಕೂಲ ಆಗುತ್ತೆ. ಜೊತೆಗೆ ನಾವು ಖಂಡಿತ ಈಗೇನು ಸ್ವಾತಂತ್ರ್ಯ ದಿನಗಳಲ್ಲಿ ಕಾಂಗ್ರೆಸ್ ಏನು ಭದ್ರಕೋಟೆ ಇದೆ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅನ್ಪೂರ್ಣ ಅವರಿಗೆ ನಾವು ಟಿಕೆಟ್ ಫೈನಲ್ ಮಾಡಿದ್ವಿ. ಆ ಒಂದು ಅಭ್ಯರ್ಥಿ ಇವತ್ತು ನಾವು ಗೆದ್ದಿದ್ದೀವಿ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ಈಗಾಗಲೇ ನಿಜ ಜೀವನದಲ್ಲಿ ಜೋಡೆತ್ತಾಗಿದ್ರಿ, ರಾಜಕೀಯ ಜೀವನದಲ್ಲಿ ಜೋಡೆತ್ತಾಗಬೇಕು ಅಂತ ಹೇಳಿದ್ರು. ಆ ಮಾತು ನಿಮಗೆ ಎಷ್ಟು ಸ್ಪಿರಿಟ್ ತಂತು ಅಂತ? ಖಂಡಿತ. ಇವತ್ತು ನಾವು ಪತಿ ಪತ್ನಿಯಾಗಿ ಇವತ್ತು ನಾವು ದಾಂಪತ್ಯ ಜೀವನಕ್ಕೆ 1994ರಲ್ಲಿ ನಾವು ಕಾಲಿಟ್ಟಿವಿ. ಅದೇ ಒಂದು 30 ವರ್ಷ 2024ಗೆ ಇಬ್ಬರು ಜೋಡೆತ್ತಾಗಲಿಕ್ಕೆ ರಾಜಕೀಯದಲ್ಲಿ ಭಗವಂತ ಆಶೀರ್ವಾದ ಮಾಡಿದ್ದಾನೆ. ನಾನು ನಿಜವಾಗ್ಲೂ ಕೂಡ ಕುಮಾರಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಏನು ನಮ್ಮ ಜನತೆ ನಮಗೆ ಆಶೀರ್ವಾದ ಮಾಡಿದ್ದಾರೆ, ಅವರ ಒಂದು ಅಭಿಮಾನ, ಅವರ ಒಂದು ಭವಿಷ್ಯ ರೂಪಿಸಲಿ ಭಗವಂತ ಆಶೀರ್ವಾದ ಪ್ರಾರ್ಥನೆ ಮಾಡ್ಕೊಂತ ಮುಂದಿನ ದಿನಗಳಲ್ಲಿ ಅವರ ಒಂದು ಪ್ರೀತಿ ಅಭಿಮಾನಕ್ಕೆ ಜೋಡೆತ್ತಾಗಿ ಜೊತೆಗೆ ಸಂತೋಷ್ ಲಾಡ್ ಸಾಹೇಬರು ಎಲ್ಲ ಒಂದು ಟೀಮ್ ವರ್ಕಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ವಿರೋಧ ಪಕ್ಷದಲ್ಲಿರುವಂಥವರು ಈ ಕ್ಷೇತ್ರದಲ್ಲಿ ದುಡ್ಡು ಹಂಚಿದ್ರು, ಆಮೇಲೆ ಗ್ಯಾರಂಟಿ ಯೋಜನೆಗಳಿಂದ ಇವರು ಗೆಲುವನ್ನು ಸಾಧಿಸಿದ್ರು ಅಂತ ಹೇಳಿದ್ರು. ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಏನು? ನೋಡಿ, ಈಗ 3 ನಾವು ಗೆದ್ದಿದ್ದೀವಿ. ಇವತ್ತು BJP ಅವರಿಗೆ ಕರ್ನಾಟಕದಲ್ಲಿ ಯಾವುದೇ ಒಂದು ನೆಲೆಯಲ್ಲಿ ನೋಡ್ರಿ, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಕೂಡ ಇಬ್ಬರು ಸೋತಿರ್ತಕ್ಕಂಥದ್ದು. ಇವತ್ತು ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು 5 ಗ್ಯಾರಂಟಿಗಳು ನಮಗೆ ಒಂದು ಸಪೋರ್ಟನ್ನು ಮಾಡಿದೆ. ಬೇರೆ ಏನು ಕೆಲಸ ಇಲ್ಲಲ್ಲ ಅವ್ರಿಗೆ ಹೇಳೋದು, ಇನ್ನೇನು ಹೇಳೋಕ್ಕಾಗುತ್ತೆ ಅವ್ರ ಕೈಗೆ? ಬೇರೆ ಏನು ಅವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದಾಗಿ ಅವರು ಹೇಳ್ತಾ ಇರ್ತಾರೆ ಅಪವಾದಗಳು, ನಾವು ಅದಕ್ಕೆ ಸ್ಪಂದನೆ ಕೊಡದೆ ಈಗೇನು ಜನ ಆಶೀರ್ವಾದ ಮಾಡಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಇದಿಷ್ಟು ಏನಂದ್ರೆ ಸಂಸದ ಈ ತುಕಾರಾಮ್ ಅವರ ಮಾತಾಡಿರುವಂಥದ್ದು. ಈ ಬಾರಿ ಗೆಲುವು ತಂದಿದ್ದು ಬಹಳಷ್ಟು ಖುಷಿ ತಂದಿದೆ ಅಂತ ಹೇಳಿ TV5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.